ನಗರದಲ್ಲಿ ಸೈಕಲ್ ಕಳ್ಳರ ಹಾವಳಿಗೆ ಜನ ಸುಸ್ತಾಗಿ ಹೋಗಿದ್ದಾರೆ. ವಿದ್ಯಾರ್ಥಿಗಳ ಸೈಕಲ್ ಕಳ್ಳತನವನ್ನ ಮಾಡಿದ್ದಾರೆ ಯುವಕ. ಶಾಲೆಯ ಮುಂದೆ ನಿಲ್ಲಿಸಲಾಗಿದ್ದ ಸೈಕಲ್ ಅನ್ನ ಕಳ್ಳತನ ಮಾಡಲಾಗಿದೆ. ನಿವೇದಿತ ಶಾಲೆಯ ಮುಂದೆ ಇಟ್ಟಿದ್ದಂತಹ ಸೈಕಲ್ಗಳನ್ನ ಕಳ್ಳತನ ಮಾಡಲಾಗಿದೆ. ಯುವಕರು ಸೈಕಲ್ ಕದಿಯುವ ದೃಶ್ಯ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊಪ್ಪಳ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಯಾರೋ ಒಬ್ಬ ವ್ಯಕ್ತಿ ಬಂದು, ಯುವಕ ಬಂದು ಯಾವ ರೀತಿ ಸೈಕಲ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾನೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಒಂದು ಸೈಕಲ್ ಆಗಿದ್ರೆ ಏನೋ ಸುಮ್ಮನಾಗ್ತಿದ್ರೇನೋ, ಆದ್ರೆ ಪದೇ ಪದೇ ಈ ರೀತಿ ಬಂದ್ಬಿಟ್ಟು ಸೈಕಲ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿ ಕಳ್ಳತನವನ್ನ ಮಾಡ್ತಾ ಇದ್ದಾರೆ ಅಂತ. ಈ ವ್ಯಕ್ತಿ ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಪೊಲೀಸರು ಕೂಡ ಈತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈತ ಕಳ್ಳತನ ಮಾಡಿರುವಂತಹ ದೃಶ್ಯ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು. ಕೊಪ್ಪಳ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿವೇದಿತ ಶಾಲೆಯ ಮುಂದೆ ಇಟ್ಟಿದ್ದಂತಹ ಸೈಕಲ್ ಅನ್ನ ಈ ವ್ಯಕ್ತಿ ಕಳ್ಳತನ ಮಾಡಿದ್ದಾರೆ. ಅಲ್ಲಿ ಬೈಕ್ಗಳನ್ನು ಕೂಡ ನಿಲ್ಲಿಸಲಾಗಿದೆ. ಸೈಕಲ್ ಪಾರ್ಕಿಂಗ್ ಅಂದ್ರೆ ಪಾರ್ಕಿಂಗ್ ಜಾಗ ಏನಿದೆ ಆ ಪಾರ್ಕಿಂಗ್ ನಲ್ಲಿ ಸಾಲು ಸಾಲು ಸೈಕಲ್ಗಳನ್ನ ನಿಲ್ಲಿಸಿದ್ದಾರೆ. ಆ ವ್ಯಕ್ತಿ ಸಡನ್ ಆಗಿ ಬಂದು ಅಲ್ಲಿ ಸೈಕಲ್ ಅನ್ನ ಎತ್ಕೊಂಡು ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇರಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಆ ವ್ಯಕ್ತಿ ಯಾರು? ಪೊಲೀಸರು ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಿದ್ರ ಏನು? ಆ ವ್ಯಕ್ತಿಯ ಹಿನ್ನೆಲೆ ಏನು? ನಿವೇದಿತ ಏನಂತಂದ್ರೆ ಈ ಒಂದು ಕೊಪ್ಪಳದಲ್ಲಿ ಒಂದು ಹಮಾಲ್ರ ಕಾಲೋನಿ ಅಂತ ಏನಿದೆ, ಆ ಒಂದು ಹಮಾಲ್ರ ಕಾಲೋನಿಯಲ್ಲಿ ಇರ್ತಕ್ಕಂತಹ ಒಂದು ನಿವೇದಿತ ಶಾಲೆ ಏನಿದೆ, ಆ ಒಂದು ನಿವೇದಿತ ಶಾಲೆಯ ಮುಂಭಾಗದಲ್ಲಿ ವಿದ್ಯಾರ್ಥಿಗಳನ್ನು ಸೈಕಲ್ ಅನ್ನು ಬಿಟ್ಟು ಒಂದು ಸ್ಕೂಲಲ್ಲಿ ಅಂದ್ರೆ ಕುತ್ಕೊಂಡಿರ್ತಾರೆ. ಆ ಶಾಲೆಯಲ್ಲಿ ಕುತ್ಕೊಂಡಂತ ಸಂದರ್ಭದಲ್ಲಿ ಇವರು ಏನೋ ಆ ಒಂದು ಪದೇ ಪದೇ ಆ ಒಂದು ರಸ್ತೆ ಮುಖಾಂತರ ಓಡಾಟವನ್ನು ನಡೆಸ್ತಾರೆ. ಚಲನವಲನ ಅಲ್ಲಿರ್ತಕ್ಕಂಥ ಜನರು ಕೂಡ ಅದನ್ನ ಗಮನಿಸೋದಿಲ್ಲ. ಆ ಜನರ ಒಂದು ಗಮನ ಬೇರೆ ಕಡೆ ಇದ್ದಂತ ಸಂದರ್ಭದಲ್ಲಿ ಇವರು ಆ ಒಂದು ಸೈಕಲ್ ಚಾವಿ ಹಾಕಿರೋದಿಲ್ಲ. ಆ ಒಂದು ವೇಳೆ ಆ ಒಂದು ಚಾವಿ ಹಾಕಿರೋದಂತ ಒಂದು ಸೈಕಲ್ ಅನ್ನ ಗಮನಿಸಿರ್ತಕ್ಕಂತಹ ಇಬ್ಬರು ಚೋರರು ಆ ಒಂದು ಸೈಕಲ್ ಅನ್ನ ಎತ್ಕೊಂಡು ಹೋಗೋದಕ್ಕೆ ಬಹಳಷ್ಟು ಪ್ಲಾನ್ ಗಳನ್ನ ಹಾಕ್ತಾರೆ. ಅದಂತರ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಅಂದ್ರೆ ಯಾರು ಈ ಕಡೆ ಗಮನಿಸದೇ ಇರದಂತ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಸೈಕಲ್ ಅನ್ನ ಎತ್ಕೊಂಡು ಹೋಗುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾನೆ. ಜೊತೆಗೆ ಈ ಒಂದು ಕೊಪ್ಪಳದಲ್ಲಿ ಮನೆಗಳತನ ಯಾವ ರೀತಿ ಒಂದು ಕಳ್ಳತನ ಆಗ್ತಿತ್ತು ಅದೇ ರೀತಿ ಈಗ ಸೈಕಲ್ ಕೂಡ ಬಿಡದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಶಾಲೆಗೆ ಹೋಗತಕ್ಕಂಥ ವಿದ್ಯಾರ್ಥಿಗಳು ಈಗ ಸೈಕಲ್ ಅನ್ನು ಬಿಟ್ಟು ಹೋಗ್ಬೇಕಾದ್ರೆ ಒಂದು ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾದಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದ್ ವೇಳೆ ಈ ರೀತಿ ಬೈಕ್ಗಳು ಕಳ್ಳತನ ಆಗ್ತಿದೆ, ಈ ರೀತಿ ಮನೆಗಳ ಕಳ್ಳತನ ಆಗ್ತಿದೆ ಅಂತ ಕೇಳ್ಪಟ್ಟಿದ್ರು. ಈಗ ಸೈಕಲ್ ಕೂಡ ಬಿಡದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಕೂಡ ಯಾರು ಇವರು ಬಹಳಷ್ಟು ಸ್ಪಷ್ಟವಾಗಿ ಕೂಡ ಆ ಒಂದು CCTV ಕ್ಯಾಮೆರಾದಲ್ಲಿ ಅವರು ಕಳ್ಳರ ಒಂದು ಮುಖಚಾರ ಕೂಡ ಗೊತ್ತಾಗತಕ್ಕಂಥದ್ದು. ಹೀಗಾಗಿ ಅವ್ರನ್ನ ಹಿಡಿಯುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಶ್ವೇತಾ, ಓಕೆ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.